ಅವನು ಇನ್ನೂ ಅಲ್ಲೇ ಸಾಯ್ತಾವನೆಲ್ಲ. ಇಲ್ಲ ಮಗ, ಸತ್ಯ ಹೇಳ್ತೀನಿ ಅಂತ ಈ ಮನೆ ಒಳಗ್ ಬಂದಲ್ಲ. ಮನೆಗೆ ಬಂದ? ಹೂ ಮಗ. ಅಮ್ಮ ಒಂಟವನಂತಿರು ಬತ್ತವನೆ. ಬಂದವನು ನೇರವಾಗಿ ಒಳಗೆ ಬರ್ಬೇಕಲ್ವಿಲ್ಲ, ಕೊಚ್ಚ ಗುಂಡಿ ಒಳಗೆ ಬಿದ್ದವನ ನೋಡ್ಕೋಬೇಕು. ಮೋನಾ, ತಾಳಿ ಸರ ತಗೊಂಡ್ ಹೋಗಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ ಬಾರವ. ಹಂಗೆ ಒಂದ್ ಅರ್ಶಿನ ದಾರ ತಗೊಂಡು ಅರ್ಶಿನ ಕೊಂಬ್ ಕಟ್ಕೊಂಡ್ ತಗೊಂಬಾರವ. ಈಗ ಅದ್ಯಾಕವ? ಅದೇ ಕಣವ, ಕತ್ತಲ್ಲಿರೋ ತಾಳಿ ಬಿಚ್ಚಿಸ್ಬೇಕು ಅಂದ್ರೆ ಮೊದ್ಲು ಅರ್ಶಿನ ದಾರನ ಗಂಡನ ಕೈಲಿ ಕಟ್ಸಿ ಆಮೇಲೆ ತಾಳಿನ ಹೊರಗ್ ತೆಗಿಬೇಕು. ಸರಿ, ಹಂಗಾರೆ ಸಿದ್ಧ ಮಾಡ್ಕತೀನಿ. ನಡೀದೇ ಇರೋ ಸಂಭ್ರಮಕ್ಕೆ ಈ ಶೋಕಿ ಬೇರೆ ಕೇಡ. ಯಾವುದೇ ಕಾರಣಕ್ಕೂ ಈ ಸಂಭ್ರಮ ನಡಿಯಕ್ ನಾನ್ ಬಿಡಕ್ಕಿಲ್ಲ. ಇದೇನು ಬರೇ ನೀರ್ ಕುಡ್ಕಳೆ ಅಂತ ಮಡ್ಕೊಂಟೋದ್ನಲ್ಲ. ಅಣ್ಣ ಬಂದೆ ಬಂದೆ ಕಣಣ್ಣ, ಹೊಸಿ ತಡ್ಕೊಳ್ಳೋಣ. ಇದಕ್ಕೆ ಓ ಚಲವಣ್ಣ, ಏನ್ ಸರಿಯಾಗಿ ತಂದ್ಬಿಟ್ಟಿದ್ಯಾ? ಏನು ನಮ್ ಬೀಗ್ರು ಅಂದ್ರೆ ಏನ್ ಸುಮ್ನೆ ಅನ್ಕೊಂಡ್ರೆ? ಇದೇನ್ ಚೆಲ್ವಾ, ಎಲ್ಲ ಲೋಕಲ್ ಬ್ರಾಂಡೇ ತಂದಂಗಿದೀಯಾ ಅಲ್ಲ? ಒಸಿ ಒಳ್ಳೆ ಬ್ರಾಂಡ್ ತಂದಿದ್ರೆ ನಿಮ್ ಅಳಿಯಂತ್ರ ಗಂಟೆ ಹೊಂಟೋಯ್ತಿತ್ತ. ಏನಣ್ಣ, ಧರ್ಮಕ್ಕೆ ದಟ್ಟಿ ಕೊಟ್ರೆ ಇತ್ಲ ಬಾಗ್ಲು ಹೋಗಿ ಒಳ ಹಾಕದ್ರಂತೆ. ಸಿಕ್ಕಿದ್ದೆ ಸೀರುಂಡೆ ಅಂತ ಕುಡ್ಕಬೇಕು. ಏನು ನಮ್ಮೂರವ್ರೆಲ್ಲ ದಿನ ಪಾರಿನ್ ಮಾಲ್ ಕುಡಿತಿದ್ರೆ ಹೇಳಿ. ಸರಿಯಾಗಿ ಹೇಳಿದೆ ಚಲ್ವಾ, ನಮ್ ಕಾಸು ಅಂದ್ರೆ ಲೋಕಲ್ ಬ್ರ್ಯಾಂಡು, ಕಂಡೋರ್ ಕಾಸು ಅಂದ್ರೆ ಫಾರಿನ್ ಬ್ರ್ಯಾಂಡ್ ಆಗ್ತದಲ್ವಾ? ಬಂದವ್ರಿಗೆ ಅಂತ ಏನೋ ಅರೇಂಜ್ ಮಾಡೋರಪ್ಪ, ಇದ್ದಿದ್ರಲ್ಲೇ ಖುಷಿ ಪಡ್ಬೇಕು. ಅದ್ಬಿಟ್ಟು ಏನೇನ ಮಾತಾಡ್ತೀಯ ನೀನು? ಸತ್ಯವಾಗಿ ಹೇಳ್ದೆ ಕಣಣ್ಣ. ಏನು ನಮ್ಮ ಅಣ್ಣ ದಿನ ಪಾರಿನ್ ಮಾಲ್ ಕುಡಿಯಂಗೆ ಹೇಳ್ತಾವನೆ. ನನ್ ಕುಟೆ ಏಟ್ಕಿತ ಇವ ಲೋಕಲ್ ಮಾಲ್ನೇ ಕುಡ್ದಿಲ್ಲ ಹೇಳೋ. ನೀವೆಲ್ಲ ಕುಡಿತಾ ಇರಿ, ನಾ ಒಸಿ ಹೋಗಿದ್ ಬರ್ತೀನಿ. ಯಾಕೆ ನೀ ಕುಡಿಯಕ್ಕಿಲ್ಲ ಚಲ್ವಾ? ಅಣ್ಣ ಎಲ್ಲಾದ್ರೂ ಉಂಟೆ ಫಂಕ್ಷನ್ ನಡಿಬೇಕಾದ್ರೆ ನಾ ಕುಡ್ಕೊಂಡು ಹೋಗ್ಬಿಟ್ಟು ಬೀಗರ್ ಮುಂದ್ಗುಟ್ಟೆ ನಿಂತ್ಕೊಳಕಾದತೆ? ನೀ ಕುಡಿದ ಹೋದ್ರೆ ನಾವೇನ್ ಕುಡಿಯಕ್ಕಾಗತ್ತೋ? ಏನ್ ಹೋಗಕ್ಕಿಲ್ಲ, ಬಾ ಒಸಿ ಲೈಟ್ ಆಗಿ ತಗೋ. ಅಣ್ಣ ನೀನ್ ತಪ್ಪು ತಿಳ್ಕೊಬೇಡ, ನನಗೆ ನನ್ ಬೀಗರು ಶಾನೆ ಗೌರವ ಕೊಡ್ತಾರೆ, ಅದನ್ನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಓಹೋ, ದೊಡ್ಡ ಮನೆ ಸಂಬಂಧ ಸಿಕ್ಕದ್ಮೇಲೆ ತಾನೇ ಬದಲಾಗ್ಬಿಟ್ಟಿದಂಗಿದೀಯಾ ಅಲ್ಲ? ಎಣ್ಣೆಲ್ ಸ್ನಾನ ಮಾಡ್ತಿದ್ದವನು ಇವಾಗ ಎಣ್ಣೆನೆ ಬೇಡ ಅಂತ ಇದೀಯಾ? ಏನ್ ನಾರಾಯಣನ, ನೀನೇ ಹಿಂಗ್ ಮಾತಾಡ್ಬಿಟ್ರೆ ಹೆಂಗ್ ಹೇಳೋಣ? ಏನು ಮಾಂಸ ತಿಂತೀವಿ ಅನ್ಬಿಟ್ಟು ಕತ್ತಿಗೆ ಮೂಳೆನೆ ತಕೊಂಡು ಓಡಾಡಕ್ ಆಗತ್ತೆ? ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಮಗ್ ಸಿಕ್ಕಿರೋ ಗೌರವನ ಕಳ್ಕಳ ಕೆಲಸ ಮಾಡ್ಬಾರ್ದು. ಏನೋ ನನ್ ಮಗಳ ಅದೃಷ್ಟದಿಂದ ನಮಗೂ ಒಂದ್ ಸ್ಥಾನ ಮಾನ ಸಿಕ್ಕದೆ, ಅದನ್ನ ಕಳ್ಕಬಾರ್ದಲ್ವೇ? ಸರಿ ನೀವು ಮುಂದುವರ್ಸಿ. ಏನಾದ್ರು ಬೇಕಾದ್ರೆ ಒಂದ್ ಫೋನ್ಗೇನ್ ಮಾಡಿ, ನಾ ಬರ್ತೀನಿ. ಅಣ್ಣ ತಗ ಕುಡಿ. ಎಲ್ಲ ಚಲ್ವಾ, ನಿನಗ್ ಸಿಕ್ಕಿರೋ ಈ ವೈಭವ ನನ್ ದಯೆಯಿಂದ. ಆದ್ರೆ ಬಾಯಿ ಮಾತ್ಗಾದ್ರು ಒಂದ್ಸಾರಿ ನನ್ನ ಹೆಸರಿಗೆ ಹೇಳಕ್ಕಿಲ್ವಲ್ಲ ನೀನು? ಇರ್ಲಿ, ನನ್ಗೂ ಟೈಮ್ ಬರ್ತದೆ, ಅವಾಗ ನಾನ್ ನೋಡ್ಕೋತೀನಿ. ನೋಡ್ದೇನವ, ನನ್ ತಮ್ಮನ್ ಬಾಳ ಹಾಳ್ ಮಾಡಿದ್ದು ಅಲ್ದೇನೆಯ ಊರ್ ತುಂಬಾ ನಿನ್ ಮರ್ವಾದೆ ಕಳಿಯಕ್ ನಿಂತವಳೆ. ಅಲ್ಲ, ಅವ್ರೆಲ್ಲ ನಮ್ ಬಗ್ಗೆ ಮಾತಾಡ್ಕತಾವ್ರೆ ಅಂದ್ರೆ ಇವಳು ಹೇಳ್ದೇನೆಯ ನಮ್ ಅಟ್ಟಿ ವಿಷಯ ಅವ್ರಿಗೆ ಹೆಂಗ್ ಗೊತ್ತಾಗದೆ? ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತ ಗಾದೆನೆ ಅದೇ ಕಣೆ. ಅವಳುವೆ ಈ ಅಟ್ಟಿ ಬಿಟ್ಟು ಹೋಗೋ ಕಾಲ ಹತ್ರಕ್ ಬಂದದೆ. ಆ ಕೇಡಿನ ಕಿಚ್ಗೆಯ ಇವಳು ಈಟೆಲ್ಲ ಆಡ್ತಾ ಇರೋದು. ಇಲ್ಲ ಕಣವ, ಅವಳನ್ ಮಾತ್ರ ಸುಮ್ಕೆ ಬಿಡ್ಬಾರ್ದು.
ಅವಳ ಆಟಕ್ಕೆ ನೀನ್ ಇವತ್ತು ಅಂತ್ಯ ಆಡ್ಲೇಬೇಕು. ಈಟೆಲ್ಲ ಆದ್ಮ್ಯಾಕೆ ಬುಡೋ ಮಗಳು ನಾನಲ್ವೇ ಅಲ್ಲ. ಆಟವ ಅವಳು ಶುರು ಮಾಡೋಳೆ, ಅಂತ್ಯವ ಈ ಈಶ್ವರಿ ಮಾಡ್ತಾಳೆ. ನನ್ನಿಂದ ಅನ್ಯಾಯ ಆದದೋ ಇಲ್ಲ ಅವಳಿಂದ ಅನ್ಯಾಯ ಆದದೋ ತೋರ್ಸೇ ಬಿಡ್ತೀನಿ. ನೋಡು, ಇವೆಲ್ಲವ ಅಲ್ಲಿ ಕುಡುಕ್ ತೇಲ್ತಾವ್ರಲ್ಲ ಅವ್ರ ಕೈಗೆ ಸಿಗ್ಬೇಕು. ಏನ್ ಹೇಳು? ಇವೆಲ್ಲ ಅವ್ರ ಕೈಗೆ ಸಿಗಂಗ್ ಮಾಡ್ಬೇಕು. ಆಗ್ಲಯ್ಯ ಅವನ ಬಾಯಿಂದ ಸತ್ಯ ಆಚೆಗ್ ಬರೋದು. ಜನರೆಲ್ಲ ಅವಳನ್ನ ಪಟ್ಟದ ಮ್ಯಾಗ ಕೂರ್ ಚಟ್ಟದ ಮ್ಯಾಗ ಹೆಂಗ್ ಬೀಳಿಸ್ಬೇಕು ಅಂತ ನನಗ್ ಸಂದಾಗ ಗೊತ್ತು. ಯಾರು ಮೆಸೇಜ್ ಮಾಡಿದವರು? ಅದ್ಯಾರು ಬಂದವರು ಒಂದು ಗೊತ್ತಿಲ್ವೇ? ಯಾರೇ ಬಂದ್ರು ಅವ್ರನ್ನ ಮೊದ್ಲ ತಡಿಲೇಬೇಕು, ಇಲ್ಲಾಂದ್ರೆ ಅದಕ್ಕೆ ಮುಂಜೀವನ ಹಾಳಾಗೋಯ್ತದೆ. ಇಲ್ಲ, ಹಂಗಾಗಕ್ ನಾನ್ ಬಿಡಕ್ಕಿಲ್ಲ. ಯಾವುದು ಒಂದು ತಿಳಿತಿಲ್ವೇ? ಚೆಲ್ವಾ, ಇವತ್ ಎಲ್ಲಾ ಸತ್ಯನ ಹೇಳ್ಬಿಡ್ತೀನಿ ಕಲ್ಲ. ಎಲ್ಲಾ ಸತ್ಯ ಹೇಳ್ಬಿಟ್ಟು ನಿನ್ ಮಾನ ಮರ್ಯಾದೆ 3 ಕಾಸು ಹರಾಜ್ ಹಾಕ್ಬಿಡ್ತೀನಿ. ಇಲ್ಲ, ಹೆಂಗಾರ ಮಾಡಿ ಇದನ್ನ ದಾರಿ ತಪ್ಪಿಸ್ಬೇಕು. ಭದ್ರ, ಅರ್ಶನದ ಕೊನೆನ ಪೂಜೆ ಮಾಡ್ಬಿಟ್ಟು ವಿದ್ಯಾನ್ ಕುತ್ತಿಗೆಗೆ ಕಟ್ಬಿಡಪ್ಪ. ಅದ್ರಲ್ಲಿ ಏನ್ಲ ಮೀನಾಮೇಷ ಎಣಿಸ್ತಿದೀಯಾ? ಇನ್ನು ಚಂಪಾಗುವೆ ಶಾಸ್ತ್ರ ಮಾಡ್ಬೇಕು. ಕಟ್ಲಾ? ನಿಮಗೋಸ್ಕರನೇ ಕಾಯ್ತಿದ್ದೆ ಕಣಂತೆ. ಬಾ, ಸತ್ಯ ಹೇಳಿಯ, ಸತ್ಯ ಬಾ. ಯಾವ್ದೇ ಕಾರಣಕ್ಕೂ ನಮ್ಮ ಅತ್ತಿಗೆ ಬಾಳ್ ಹಾಳಾಗಕ್ ನಾನ್ ಬಿಡಕ್ಕಿಲ್ಲ. ಕುಡ್ದು ಸತ್ಯ ಹೇಳಿಯಾ, ಹೇಳಿಸ್ತೀನಿ ಬಾ.
ಏನ್ ಮಕ್ಕ ನೋಡ್ತಿದ್ಯಾ? ನಿನ್ ಫ್ರೆಂಡ್ ಫೋನ್ ಮಾಡಲ್ಲ. ಅವನು ಇನ್ನೂ ಅಲ್ಲೇ ಸಾಯ್ತಾವನೆಲ್ಲ. ಇಲ್ಲ ಮಗ, ಸತ್ಯ ಹೇಳ್ತೀನಿ ಅಂತ ಈ ಮನೆ ಒಳಗ್ ಬಂದಲ್ಲ. ಮನೆಗ್ ಬಂದ? ಹೂ ಮಗ. ಅಮ್ಮ ಒಂಟವನಂತಿರು ಬತ್ತಾವನೆ. ಬಂದವನು ನೇರವಾಗಿ ಒಳಗ್ ಬರ್ಬೇಕಲ್ವಿಲ್ಲ, ಕೊಚ್ಚ ಗುಂಡಿ ಒಳಗೆ ಬಿದ್ದವನ ನೋಡ್ಕೋಬೇಕು. ಸುಭಾಷ, ಈಗ ಕೊಳ್ಳಿಂದ ಕೇಳ್ತಿರೋ ತಾಳಿ ಯಾವುದೇ ಕಾರಣಕ್ಕೂ ಕೊಳ್ಳಿಗೆ ಏರ್ಬಾರ್ದು. ಎಲ್ಲವನಿಂದ ನೋಡೋಣ, ನಡಿಲ್ಲ. ದೂರ ದೂರ ಕರ್ಕೊಂಡು ಹೊಂಟೋಗ್ತೀನಿ. ನಮ್ಮ ಅಣ್ತಮ್ಮ ನಮ್ಮ ಅತ್ತಿಗೆಮ್ಮ ಜೀವನ ಪೂರ್ತಿ ಸುಖವಾಗಿರ್ಬೇಕು. ಅವ್ರ ಜೀವನ ಹಾಳಾಗಕ್ ಯಾರೇ ಬಂದ್ರು ನಾನ್ ಬಿಡಕ್ಕಿಲ್ಲ. ನನ್ ಪ್ರಾಣ ಕೊಟ್ಟಾದ್ರು ಈ ಸಮಸ್ಯೆನ ಸರಿ ಮಾಡ್ತೀನಿ, ಮಾಡೇ ಮಾಡ್ತೀನಿ. ರತ್ನ, ಎಲ್ಲ ಬಿರ್ಬಿರ್ನೆ ಶಾಸ್ತ್ರ ಮುಗಿಸ್ಬಿಟ್ಟು ಪೂಜೆ ಮಾಡಿ ಭದ್ರನ್ ಕೈಲಿ ತಾಳೆ ಕೊಟ್ಬಿಟ್ಟು ಅವಳ ಕತ್ತಿಗೆ ಹಾಕ್ಸ್ಬಿಡಿ. ಇನ್ನು ಚಂಪನ್ ಶಾಸ್ತ್ರನು ಮಾಡ್ಬೇಕು. ದ್ಯಾವ್ರೆ, ಯಾವ ಅಡ್ಡಿ ಆತಂಕಗಳು ಬರ್ದೆ ಈ ತಾಳಿ ಸರ ನನ್ನ ಮಗಳು ಕೊರಳಿಗೆ ಸೇರಂಗ್ ಮಾಡಿ ಅವಳ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡು.